ತುಲಾರಾಶಿ. ತುಲಾರಾಶಿಯವರು ಬೇಜವಾಬ್ದಾರಿಯನ್ನೇನಾದರೂ ಮಾಡಿದರೆ ನಿಮಗೆ ಸಂಧ್ಯಾಕಾಲದಲ್ಲಿ ಕೆಲವು ಆಪಾದನೆಗಳು, ಮನಸ್ತಾಪಗಳು, ಪ್ರಯತ್ನಕ್ಕೆ ಸರಿಯಾದ ಪ್ರತಿಫಲ ಇಲ್ಲದೆ ಖಿನ್ನತೆಯ ಮನಸ್ಥಿತಿಗಳು ಉಂಟಾಗಬಹುದು. 8ನೇ ಭಾವದಲ್ಲಿ ಕುಜ ಸಂಚರಿಸುವುದು, 8ನೇ ಭಾವದಲ್ಲಿ ಗುರುವಿನ ಸಂಚಾರ, ಈ ಭಾವವು ತುಲಾರಾಶಿಯವರಿಗೆ ಅಷ್ಟು ಶುಭಪ್ರದವಾದ ಫಲವೂ ಅಲ್ಲ. ಅಥವಾ ವಿವಾಹ ವಿಚಾರಗಳಲ್ಲಿ ನಿರ್ಧಾರ ಮಾಡಿ ಅದು ಕೈತಪ್ಪಿ ಹೋಗುವಂಥದ್ದು, ವಿಳಂಬವಾಗುವಂಥದ್ದು, ಅಥವಾ ಮಾನಸಿಕವಾದ ಒತ್ತಡಕ್ಕೆ ಕಾರಣವಾಗುವಂತಹ ವಿವಾಹ ವಿಚಾರದಲ್ಲಿ ನಡೆಯುವ ಯೋಗವೂ ಇರುತ್ತೆ. ಇನ್ನು ಮನೆಯಲ್ಲಿ ಕಾರಣವಿಲ್ಲದೆ ಮನಸ್ತಾಪಾದಿಗಳು ನಡೆಯುವ ಸಾಧ್ಯತೆ, ವಿವಾಹ ಆದಂಥ ನವೀನಕೃತ ವಿವಾಹ ಆದವರು, 1, 2, 3 ವರ್ಷ ಆದವರು ಸ್ವಲ್ಪ ಜಾಗೃತೆಯಾಗಿರಬೇಕು. ಮನಸ್ತಾಪಾದಿಗಳು ಸಂಭವಿಸುವ ಸಾಧ್ಯತೆ, ಶಸ್ತ್ರಕ್ರಿಯಾದಿಗಳು ನಡೆಯುವಂತಹ ಸಾಧ್ಯತೆಗಳು ಉಂಟಾಗುತ್ತೆ. ವ್ಯಯರಾಶಿಯಲ್ಲಿ ಚಂದ್ರನಿರುವುದರಿಂದ ಉದ್ಯೋಗವನ್ನು ಬದಲಾಯಿಸಿಕೊಳ್ತೇನೆ ಅಂತ ಹೇಳುವ ಮನಸ್ಥಿತಿ ಉಂಟಾಗಬಹುದು. ರೈತರಿಗೆ ಆರ್ಥಿಕ ಸ್ಥಿತಿಯಲ್ಲಿ ಈ ದಿನ ಅಷ್ಟೇನು ಶುಭಪ್ರದವಾದಂತಹ ಉತ್ತಮ ಫಲ ಅಲ್ಲ. ತುಲಾರಾಶಿಯವರಿಗೆ ಈ ದಿನ ಅಷ್ಟೇನು ಶುಭಪ್ರದವಾಗಿಲ್ಲ. ತಾವು ಈ ದಿನ ಯಾವುದೇ ಹೊಸ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಶುಭಪ್ರದವಲ್ಲ. ತಾವು ಮಾಡಬೇಕಾದ ಈ ದಿನದ ದೇವರ ಪ್ರಾರ್ಥನೆ, ದುರ್ಗಾ ಪರಮೇಶ್ವರಿಗೆ ಪುಷ್ಪ ಅರ್ಚನೆ, ಕುಂಕುಮಾರ್ಚನೆಯನ್ನು ಮಾಡಿ, ಇನ್ನು ದತ್ತಾತ್ರೇಯ ದೇವರ ಗುರು ಚರಿತ್ರ ಪಾರಾಯಣವನ್ನು ಮಾಡುವುದರಿಂದ ಒಳ್ಳೆಯದು. ವೃಶ್ಚಿಕ ರಾಶಿ. ಲಾಭಪ್ರದವಾದ ದಿನ. ಅವಿವಾಹಿತರಿಗೆ ವಿವಾಹ ನಿರ್ಧರಿಸಿಕೊಳ್ಳುವ ಸಾಧ್ಯತೆ. ಸಪ್ತಮ ಭಾವದಲ್ಲಿ ಗುರು ಸಂಚರಿಸುವುದರಿಂದ ನಿಮ್ಮ ಸಾಧನೆಗೆ ಸಾರ್ವತ್ರಿಕ ಕ್ಷೇತ್ರದಲ್ಲಿ ಸ್ಥಾನಮಾನ ಗೌರವ ಪ್ರಾಪ್ತಿಯಾಗುವ ಒಳ್ಳೆಯ ಅವಕಾಶ ಇದೆ. ಅಥವಾ ನೀವು ಯಾವುದಾದ್ರೂ ಒಂದು ಉದ್ಯಮದಲ್ಲಿ ಉನ್ನತ ಸ್ಥಾನವನ್ನು ಪಡೆದುಕೊಳ್ಳುವ ಮತ್ತು ನಿಮ್ಮ ನಿರ್ವಹಣೆಗಳು ಎಲ್ಲರಿಗೂ ಇಷ್ಟವಾಗುವಂತಹ ಕೆಲವು ಪ್ರಶಂಸೆಗಳು ನಿಮ್ಮ ಪಾಲಿಗೆ ಒದಗಿ ಬರುವಂತಹ ದಿನ. ಸಾಧನೆ, ಸಹನೆ ಮತ್ತು ಸಮಯ, ಈ 3ಕ್ಕೆ ಮಹತ್ವ ಕೊಡಿ. ಬಹಳ ಒಳ್ಳೆಯ ಸಂತೋಷದ ಪಡೆಯುವಂತಹ ದಿನ ನಿಮ್ಮ ಪಾಲಿಗೆ ಉಂಟಾಗುತ್ತೆ. ತಾವು ಮಾಡಬೇಕಾದದ್ದು ಇವತ್ತಿನ ದಿನ ದೈವಿಕ ಆರಾಧನೆಯಲ್ಲಿ ಆದಿತ್ಯ ಹೃದಯ ಪಾರಾಯಣವನ್ನು ಮಾಡಿ. 8ನೇ ಭಾವದಲ್ಲಿರುವ ಸೂರ್ಯ ಆದಿತ್ಯ ಹೃದಯ ಪಾರಾಯಣವನ್ನು, ಶಿವಪೂಜೆಯನ್ನು, ಪಂಚಾಕ್ಷರಿ ಜಪವನ್ನು ಮನೆಯಲ್ಲಿ ಮಾಡುವುದರಿಂದ ಒಳ್ಳೆಯದು. ಧನುರ್ರಾಶಿ. ಕೆಲಸಕ್ಕಾಗಿ ಕಾಯುತ್ತಿರುವ ನಿಮಗೆ ಕೆಲಸ ಪ್ರಾಪ್ತಿಯಾಗುವ ದಿನ. ಸಾಲ ಪಡೆದುಕೊಳ್ಳುವಂತಹ ದಿನ. ಬ್ಯಾಂಕು, ಸೊಸೈಟಿ ಇತ್ಯಾದಿ ವಿಚಾರಗಳಲ್ಲಿ ಭೂಮಿಯನ್ನು ಗಿರುವಿಡುವಂತಹ ಸಾಧ್ಯತೆ ಇದೆ. ಮಾನಸಿಕವಾದ ಕೆಲವು ಒತ್ತಡಗಳು, ಅಥವಾ ನೀವು ಈ ಹಿಂದೆ ಮಾಡಿದಂತಹ ಕೆಲವು ಧೈರ್ಯವಾಗಿ ಮಾಡಿದ ಕರ್ತವ್ಯ ಕೆಲಸ ಅಥವಾ ಫ್ಯಾಕ್ಟ್ರಿ ಇತ್ಯಾದಿಗಳು ಆದಾಯದಲ್ಲಿ ಏರಿಳಿತಗಳನ್ನು ಕಾಣುವಂತಹ ಸಾಧ್ಯತೆಯೂ ಇದೆ. ಪ್ರಯಾಣ ಮಾಡುವ ಯೋಗಾದಿಗಳಿದೆ. ಅಥವಾ ಮನೆಯಲ್ಲಿ ಸ್ವಲ್ಪ ಕಾರಣವಿಲ್ಲದೆ ಕಿರಿಕಿರಿಗಳು ಎದುರಾಗುವ ಲಕ್ಷಣವೂ ಇದೆ. ಧನುರಾಶಿಯವರಿಗೆ ಈ ದಿನ ಮಿಶ್ರಪ್ರದವಾದ ಫಲ ಉಂಟಾಗುತ್ತೆ. ಸಮಾಧಾನವೇ ಪ್ರಧಾನ. ತಾವು ಈ ದಿನ ಮಾಡಬೇಕಾದಂತಹ ದೇವರ ಪ್ರಾರ್ಥನೆ, ನಾಗದೇವರ ಸೇವೆಯನ್ನು ಮಾಡಿ, ಮುಖ್ಯಪ್ರಾಣ ದೇವರು ಆಂಜನೇಯ ದೇವರಿಗೆ ವೀಳ್ಯದೆಲೆಯ ಮಾಲೆಯನ್ನು ಮಾಡಿ, ದೇವರಿಗೆ ಅರ್ಪಣೆಯನ್ನು ಮಾಡಿ, ಯತ್ಕಿಂಚಿತ್ ಸೇವೆಯನ್ನು ಮಾಡಿ ದಾನವನ್ನು ಮಾಡುವುದು ಒಳ್ಳೆಯದು. ಮಕರ ರಾಶಿ. ನಿಮ್ಮ ರಾಶಿಗೆ ಈ ದಿನ ಬಹಳಷ್ಟು ಅವಕಾಶಗಳು ಎದುರಿಗಿದ್ದರೂ ಕೈಗೆ ಬಂದ ತುತ್ತು ಬಾಯಿಗೆ ಬಾರದೇ ಇರುವಂತಹ ಅನುಭವಗಳು ಉಂಟಾಗುತ್ತೆ. ಆರ್ಥಿಕ ಸ್ಥಿತಿಯ ಪ್ರಗತಿಯನ್ನು ಕಾಣುವ ಸಾಧ್ಯತೆ ಇದೆ. ಕೆಲಸ ಕಾರ್ಯಗಳು ಚೆನ್ನಾಗಿ ನಡೆದರೂ ಸಂಪತ್ತಿನಲ್ಲಿ ನಿಧಾನಗತಿ ಕಾಣುವ ಸಾಧ್ಯತೆ ಇದೆ. ವ್ಯಾಪಾರಿಗಳಿಗೆ ಈ ದಿನ ಕೊಟ್ಟ ಮಾತು ತಪ್ಪುವಂತಹ ಸಾಧ್ಯತೆಗಳಿದೆ. ಬಿಲ್ಡಿಂಗ್ ಕಾಂಟ್ರಾಕ್ಟರ್ಗಳಿಗೆ ನಿಮ್ಮ ಕರ್ತವ್ಯಕ್ಕೆ ಸರಿಯಾದ ಪ್ರತಿಫಲ ಈ ದಿನ ಬರುವುದು ಕಷ್ಟ ಸಾಧ್ಯ. ಆದರೂ ಪ್ರಯತ್ನಕ್ಕೆ ಸರಿಯಾದ ಪ್ರತಿಫಲ ಪ್ರಾಪ್ತಿಯಾಗುವ ಲಕ್ಷಣವೂ ಇದೆ. ತಾವು ಮಾಡಬೇಕಾದಂತಹ ಈ ದಿನದ ದೇವರ ಸ್ಮರಣೆ, ವಿಷ್ಣು ಸಹಸ್ರ ನಾಮಪಾರಾಯಣವನ್ನು ಮಾಡಿ, ದುರ್ಗಾದೇವಿಯ ಆರಾಧನೆಯನ್ನು ಮಾಡಿ. ಕುಂಭರಾಶಿ. ನಿಮ್ಮ ರಾಶಿಗೆ ಈ ದಿನ ಸ್ವಲ್ಪ ಜಾಗೃತೆಯಾಗಿರಬೇಕು. ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಳುವಾಗ ಬಹಳ ಆಲೋಚನೆಯನ್ನು ಮಾಡಿ ಹೆಜ್ಜೆ ಇಡುವುದು ಒಳ್ಳೆಯದು. ಪಾಲುದಾರರೊಂದಿಗೆ ಭಿನ್ನಾಭಿಪ್ರಾಯಗಳು ಕಾಣುವ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿ ನಿಮ್ಮ ವಸ್ತುಗಳು ನಷ್ಟವೋ ಹಾಳಾಗುವಂತಹ ಸಾಧ್ಯತೆಯಿಂದ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಆಗುವ ಸಾಧ್ಯತೆ ಇದೆ. ಅದರ ಮೇಲೆ ನಿಮ್ಮೊಂದಿಗೆ ಇರುವಂತಹ ನಿಮ್ಮ ಸೇವಕ ವರ್ಗದಿಂದ
ನಿಮಗೆ ಮನಸ್ಸಿಗೆ ಕಿರಿಕಿರಿಯಾಗುವಂತಹ ಕೆಲವು ಅನುಭವಗಳು ಎದುರಾಗುವ ಸಾಧ್ಯತೆ ಇದೆ. ಆದಾಯಕ್ಕಿಂತ ಖರ್ಚು ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಈ ದಿನ ವಿದ್ಯಾಕ್ಷೇತ್ರವನ್ನು ನಡೆಸುವಂಥವರಿಗೆ ನಿಮ್ಮ ಅಧೀನದಲ್ಲಿರುವಂತಹ ಕೆಲಸದ ಅವರಿಂದ ಕೆಲವು ಮನಸ್ಸಿಗೆ ಒತ್ತಡಗಳು ಅಥವಾ ಕ್ಷೇತ್ರದಲ್ಲಿ ಅನಿರೀಕ್ಷಿತ ಕೆಲವು ಘಟನೆಗಳು ಎದುರಾಗುವಂತಹ ಪ್ರಯಾಣದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ಸಹ ತಾವು ಮಾಡಬೇಕಾಗತ್ತೆ. ತಾವು ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆ ಮಾಡಿ ಲಕ್ಷ್ಮೀ ನಾರಾಯಣ ಹೃದಯ ಪಾರಾಯಣವನ್ನು ಮಾಡುವುದು ಬಹಳ ಒಳ್ಳೆಯದು. ಮೀನರಾಶಿ, ನಿಮ್ಮ ರಾಶಿಗೆ ಈ ದಿನ ಬಹಳ ಒಳ್ಳೆಯ ಸಮಯ. ಆರ್ಥಿಕ ಪ್ರಗತಿ, ವ್ಯಾಪಾರದಲ್ಲಿ ಅಭಿವೃದ್ಧಿ, ರೈತರಿಗೆ ಇಳುವರಿಯಲ್ಲಿ ಒಳ್ಳೆಯ ಲಾಭ, ಸಿವಿಲ್ ಇಂಜಿನಿಯರಿಗೆ ಹೊಸ ಹೊಸ ಕಾರ್ಯಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುವುದು, ಯಂತ್ರೋಪಕರಣಗಳಲ್ಲಿ ಕೆಲಸ ಮಾಡುವವರಿಗೆ ಒಳ್ಳೆಯ ಆದಾಯದ ರಸ್ತೆಗಳು ಚೆನ್ನಾಗಿರುವುದು, ಆದರೆ ನೀವು ತವಕದಿಂದ ಮಾಡುವ ಲೆಕ್ಕಾಚಾರಗಳಿಂದ ನಷ್ಟವಾಗುವುದು, ಇಂತಹ ಕೆಲವು ಅನಿವಾರ್ಯ ಪ್ರಸಂಗಗಳು ನಿಮ್ಮ ಪಾಲಿಗೆ ನಿಮ್ಮ ಬೇಜವಾಬ್ದಾರಿತನದಿಂದ ಅನುಭವಿಸುವ ಸಾಧ್ಯತೆಗಳು ಇರಬಹುದು. ಮಾತಿನಲ್ಲಿ ಜಾಗ್ರತೆ, ಸಿಟ್ಟನ್ನು ಸ್ವಲ್ಪ ದೂರವಾಗಿಡಿ. ಬಾಕಿ ಎಲ್ಲ ವಿಷಯದಲ್ಲಿ ನಿಮ್ಮ ಪಾಲಿಗೆ ಈ ದಿನ ಒಳ್ಳೆಯದಿದೆ. ತಾವು ನಾಗದೇವರ ಸೇವೆ ಹಾಗೆ ಶನಿದೇವರಿಗೆ ಆರಾಧನೆಯನ್ನು ಮಾಡಿ, ಎಳ್ಳು ದಾನವನ್ನು ಮಾಡಿ, ಗಣಪತಿ ದೇವರ ಸೇವೆಯನ್ನು ಮಾಡಿ ಶುಭ.